ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸುದ್ದಿ ಸಾಗರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡ ಜನಪ್ರಿಯ ಧಾರಾವಾಹಿಯಾದ ದುಷ್ಟುಬೊಟ್ಟು ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ದೃಷ್ಟಿ ಚಳಿಯಿಂದ ನಡುತ್ತಾ ಮಲಗಿರ್ತಾಳೆ. ಅಲ್ಲಿಗೆ ದತ್ತಾಬಾಯಿ ಬಂದು, ಏ ಯಜಮಾಂತಿ, ನಿನ್ನ ನಾಟಕ ನನ್ನ ಮುಂದೆ ನಡೆಯಲ್ಲ. ಯಾರನ್ನ ಹೇಗೆ ಬೇಕು ಹಾಗೆ ಬಕ್ರ ಮಾಡ್ತೀಯಾ? ಹೇಗೆ ಗುಂಡಿಗೆ ಬೀಳಿಸ್ಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಚಿಕ್ಕ ವಯಸ್ಸಿನಿಂದನೇ ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ಯಾ ಅನಿಸುತ್ತೆ. ಚಳಿ ಆಗ್ತಿದ್ರೆ ಹೊಚ್ಕೊಂಡು ಮಲ್ಕೋಬೇಕಲ್ವಾ? ಏ ಯಜಮಾಂತಿ, ನಿನಗೆ ಹೇಳ್ತಿರೋದು, ಏನಾದರೂ ಮಾಡ್ಕೊ ಹೋಗು ಅಂತ ಹೇಳಿ ದತ್ತಾಬಾಯಿ ಹೋಗಿ ಮಲಗ್ತಾಳೆ. ದೃಷ್ಟಿ ಚಳಿಯಿಂದ ನಡುತ್ತಾ ಮಲಗೇ ಇರ್ತಾಳೆ. ಆಮೇಲೆ ದತ್ತಾಬಾಯಿ ಎದ್ದು, ಏ ಯಜಮಾಂತಿ, ನಿನ್ನಿಂದ ನನಗೆ ನಿದ್ದೆ ಬರ್ತಿಲ್ಲ. ನಿನಗೆ ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ? ಅಷ್ಟು ಚಳಿ ಆಗ್ತಿದ್ರೆ ಹೊಚ್ಕೊಂಡು ಮಲ್ಕೋಬೇಕು. ಯಾಕೋ ನಿಂದು ಅತಿ ಆಯಿತು. ಇವಳು ಹೊದಿಕೆಯಲ್ಲಿಟ್ಟಿದ್ದಾಳೆ ಏನು ಅಂತ ಹುಡುಕಾಡಿ ತಂದು ಹೊದಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ನಾ ಯಾಕೆ ಹೊದಿಸ್ಬೇಕು? ನಾವು ಹೊದಿಸಿದ್ರೆ ಕಾಳಜಿ ತೋರಿಸ್ತೀನಿ ಅಂತ ಅನ್ಕೋತಾಳೆ. ನನಗೆ ಇವಳ ಮೇಲೆ ಯಾವ ಕಾಳಜಿನೂ ಇಲ್ಲ. ಯಜಮಾಂತಿ, ತಗೋ ಹೊದಿಕೆ ಇಟ್ಟಿದ್ದೀನಿ, ಹೊಚ್ಕೊಂಡು ಮಲ್ಕೋ, ಸುಮ್ಮನೆ ನನಗೆ ತೊಂದರೆ ಕೊಡಬೇಡ ಅಂತ ಹೇಳಿ ಮಲ್ಗೋಕೆ ಹೋಗ್ತಾನೆ. ಮತ್ತೆ ಅವನಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಬಂದು ದೃಷ್ಟಿ ಹತ್ರ ಬಂದು ಕುತ್ಕೊಂಡು ಹೊದಿಕೆ ತಗೊಂಡು ತಾನೇ ಅವಳಿಗೆ ಹೊದಿಸ್ತಾನೆ. ಆಗ ದೃಷ್ಟಿ ಭಯದಿಂದ ದತ್ತನ ಕೈ ಹಿಡ್ಕೋತಾಳೆ. ದತ್ತ ಕೈ ಬಿಡಿಸ್ಕೊಂಡು ಮಲಗೋದಕ್ಕೆ ಹೋಗ್ತಾನೆ. ಬೆಳಗಾಗಿರುತ್ತೆ. ಅಷ್ಟೊತ್ತಿಗೆ ಹಬ್ಬಕ್ಕ ಬಂದಿರ್ತಾಳೆ. ಬಬ್ಲು ಮತ್ತು ಮೀನು ಇಬ್ಬರು, ಮಾಮ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ, ಅಜ್ಜಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಹಬ್ಬಕ್ಕ, ಮಕ್ಕಳೇ ಸ್ಕೂಲ್ಗೆ ಟೈಮ್ ಆಯಿತು, ಹೋಗಿ ಬನ್ನಿ ಅಂತ ಹೇಳ್ತಾಳೆ. ದತ್ತು ಹಬ್ಬಕ್ಕ ಹತ್ರ ಬಂದು ತಪ್ಕೊಳ್ತಾನೆ. ನೀವು ಬರ್ತೀರಾ ಅಂತ ನನಗೆ ಯಾರೂ ಹೇಳಿಲ್ಲ ಅಮ್ಮ. ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೇಗಿದೆಯಾ ಅಮ್ಮ ಅಂತ ದತ್ತಾಬಾಯಿ ಕೇಳ್ತಾನೆ. ಅದಕ್ಕೆ ಹಬ್ಬಕ್ಕೆ ಹೇಳ್ತಾಳೆ, ನಾನೇನು ನೆಮ್ಮದಿ ಪಡ್ಕೊಳ್ಳೋಕ್ಕೆ ಆಶ್ರಮಕ್ಕೆ ಹೋಗಿದ್ದೆ. ನನ್ನ ಪಾಡಿಗೆ ನಾ ಇದ್ದೆ. ನೋವು ತಿಂದಿದ್ದು ನೀನಲ್ವಾ? ಹೇಗಿದೆಯಾ ಮಗನೇ ಅಂತ ಹಬ್ಬಕ್ಕೆ ಕೇಳ್ತಾಳೆ. ಅದಕ್ಕೆ ದತ್ತಾಬಾಯಿ, ನೋವು ನನಗ್ಯಾಕಮ್ಮ? ನೋವು ನೀವು ಬೇಜಾರು ಮಾಡಿಕೊಂಡು ಆಶ್ರಮಕ್ಕೆ ಹೋಗ್ಬಿಟ್ರಿ. ನನಗೆ ಬೇರೆ ಯಾವ ನೋವು ಇಲ್ಲಮ್ಮ ಅಂತ ದತ್ತ ಹೇಳ್ತಾನೆ. ಅದಕ್ಕೆ ಹಬ್ಬಕ್ಕ, ಇಂಪನ ಜೊತೆ ನಿನ್ನ ಮದುವೆ ಮಾಡ್ಸೋಕ್ಕೆ ಹೋಗಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ದತ್ತ ಅಂತ ಹಬ್ಬಕ್ಕ ಹೇಳ್ತಾಳೆ. ಅದಕ್ಕೆ ದತ್ತ ಹೇಳ್ತಾನೆ, ಅಮ್ಮ ಪ್ಲೀಸ್ ಹಾಗೆ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನನ್ನ ಅಮ್ಮ ನನಗೆ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಏನೋ ಒಳ್ಳೇದು ಮಾಡೋಕ್ಕೂ ನೋಡಿದ್ರಿ, ಅದು ಏನೋ ಮಾಡೋದು ಜನ ಕೆಟ್ಟವರು ನಿಮ್ಮ ಒಳ್ಳೆತನ ದುರುಪಯೋಗ ಮಾಡಿಕೊಂಡ್ರು. ನಿಮ್ಮ ಮೇಲೆ ನನಗೆ ಎಳ್ಳಷ್ಟು ಬೇಜಾರಿಲ್ಲ ಅಮ್ಮ. ಮತ್ತು ನೀವು ಮನೆ ಬಿಟ್ಟು ಆಶ್ರಮಕ್ಕೆ ಹೋಗಲ್ಲ ತಾನೇ ಅಂತ ದತ್ತಾಬಾಯಿ ಕೇಳ್ತಾನೆ. ಅದಕ್ಕೆ ಹಬ್ಬಕ್ಕ ಹೇಳ್ತಾಳೆ, ಇನ್ನೂ ಸ್ವಲ್ಪ ದಿನ ಆಶ್ರಮದಿಂದ ಆಚೆ ಬರಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಶರವತಿ ಒಂದಿಷ್ಟು ವಿಷಯ ಹೇಳಿದ್ಲು. ಅದೆಲ್ಲ ಕೇಳಿ ನನಗೆ ಅಲ್ಲಿ ಇರೋದಕ್ಕೆ ಆಗಲಿಲ್ಲ. ಅದಕ್ಕೆ ವಾಪಸ್ ಬಂದುಬಿಟ್ಟೆ ಅಂತ ಹಬ್ಬಕ್ಕ ಹೇಳ್ತಾಳೆ. ಅದಕ್ಕೆ ದತ್ತ ಹೇಳ್ತಾನೆ, ಹಾಗಾದರೆ ನೀವು ಮತ್ತೆ ಆಶ್ರಮಕ್ಕೆ ಹೋಗಲ್ಲ ಅಲ್ವಾ ಅಂತ ಕೇಳ್ತಾನೆ. ಗೊತ್ತಿಲ್ಲಪ್ಪ, ಆದರೆ ಮತ್ತೆ ಹೋಗೋದಾದರೆ ಕೆಲವು ಮಾಡಬೇಕಾಗಿರೋ ಕೆಲಸಗಳಿವೆ. ಅದನ್ನೆಲ್ಲ ಮುಗಿಸಿಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಹಬ್ಬಕ್ಕ ಹೇಳ್ತಾಳೆ. ಈ ಕಡೆ ಹೇಮ ಮತ್ತು ನೇತ್ರಾವತಿ ಶರವತಿ ರೂಮ್ಗೆ ಬರ್ತಾರೆ. ಆಗ ಶರವತಿ, ಯಾಕೆ ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನೀವು ಯಾಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು. ನೀವು ಬಂದಿರೋ ವಿಷಯನೂ ನಾನೇ ಹೇಳ್ತೀನಿ ಬಿಡು. ಅಕ್ಕ, ಏನೇ ಮಾಡಿದೆ ನೀನು? ಏನೋ ಪವಾಡ ಮಾಡಿದೆ ನೀನು, ಒಂದು ರಾತ್ರಿಯಲ್ಲಿ ಏನೋ ಮಾಡಿದೆ. ಅಮ್ಮ ಹೇಗೆ ವಾಪಸ್ ಬಂದರು ಅಂತ ಕೇಳೋಕ್ಕೆ ಬಂದ್ರಿ ಅಲ್ಲ ಅಂತ ಶರವತಿ ಹೇಳ್ತಾಳೆ. ಅದಕ್ಕೆ ಹೇಮ ಹೇಳ್ತಾಳೆ, ಕರೆಕ್ಟ್ ಹೇಗೆ ಹೇಳಿದೆ. ದತ್ತನ ದೃಷ್ಟಿನ ಮದುವೆ ಆಗೋಕೆ ತಾವೇ ಕಾರಣ ಅಂತ ಆಶ್ರಮಕ್ಕೆ ಹೋದ ಅಮ್ಮ ಮತ್ತೆ ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ? ಏನು ಮಾಡಿದೆ ಅಂತ ಹೇಮ ಕೇಳ್ತಾಳೆ. ಅದಕ್ಕೆ ನೇತ್ರನೂ ಕೂಡ, ಅಮ್ಮ ಕರೆಸ್ತೀನಿ ಅಂತ ನಮಗೆ ಒಂದು ಮಾತು ಹೇಳಿಲ್ಲ, ಯಾಕೆ ಕರೆಸ್ದಿದ್ದೀ ಅಂತ ನೇತ್ರನೂ ಕೇಳ್ತಾಳೆ. ಅದಕ್ಕೆ ಶರವತಿ ಹೇಳ್ತಾಳೆ, ಕರೆಸಿರೋದು ನಾನೇ ಅಂದಮೇಲೆ ಅದಕ್ಕೆ ಕಾರಣನೂ ನಿಮಗೆ ಗೊತ್ತಿರಬೇಕು ಅಲ್ಲ ಅಂತ ಶರವತಿ ಕೇಳ್ತಾಳೆ. ಅದಕ್ಕೆ ಹೇಮ ಹೇಳ್ತಾಳೆ, ದತ್ತ ದೃಷ್ಟಿನ ಬೇರೆ ಮಾಡೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ವಲ್ಲ ಅಂತ ಹೇಳ್ತಾಳೆ ಹೇಮ. ಅದಕ್ಕೆ ಶರವತಿ, ಪರವಾಗಿಲ್ಲ, ಕೆಲವೊಂದು ಸಲ ನಿನ್ನ ತಲೆನೂ ಓಡುತ್ತೆ ಗುಡ್ ಅಂತ ಹೇಳ್ತಾಳೆ. ಅದಕ್ಕೆ ನೇತ್ರ, ಅಮ್ಮ ಬ್ರೋ ಮತ್ತು ಆ ಕೆಲಸದವಳನ್ನ ದೂರ ಮಾಡೋದಾನು ನನಗೇನು ಡೌಟು ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ಶರವತಿ, ಅನುಮಾನನೇ ಬೇಡ ನೇತ್ರ, ಅಮ್ಮನಿಗೆ ದತ್ತು ಖುಷಿ ಮುಂದೆ ಬೇರೆ ಏನೂ ಇಲ್ಲ. ಆ ದೃಷ್ಟಿನ ಮದುವೆ ಆದಾಗಿನಿಂದ ದತ್ತು ಎಷ್ಟು ನೊಂದ್ಕೊಂಡಿದ್ದಾನೆಂದು ಅವಳಿಗೆ ಗೊತ್ತಿರೋ ವಿಷಯನೇ. ದೃಷ್ಟಿ ಮೇಲಿರೋ ಕೋಪ, ದ್ವೇಷ ಅವನನ್ನು ಮೃಗವಾಗಿ ಬದಲಾಯಿಸ್ತಿದೆ. ಮೃಗವಾಗಿ ವರ್ತಿಸುತ್ತಿದ್ದಾನೆ. ಅವನು ತಾನೇ ಶಿಕ್ಷೆ ಕೊಟ್ಕೋತಿದ್ದಾನೆ ಅನ್ನೋ ವಿಷಯನ ಅವಳ ಕಿವಿಗೆ ಉಫ್ ಅಂತ ಊದ್ದೆ ಅಷ್ಟೇ. ಎದ್ನೋ ಬಿದ್ನೋ ಅಂತ ಓಡಿ ಬಂದ್ಲು ಅಂತ ಶರವತಿ ಹೇಳಿದ್ಲು. ಅದಕ್ಕೆ ಹೇಮ ಹೇಳ್ತಾಳೆ, ಅಮ್ಮ ಮಗ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ಕೊನೆ ಬಾಣ ಬಿಡ್ತಾ ಇದೆಯಲ್ಲ ಅಕ್ಕ ಅಂತ ಹೇಮ ಕೇಳ್ತಾಳೆ. ಅದಕ್ಕೆ ಶರವತಿ ಹೇಳ್ತಾಳೆ, ಕರೆಕ್ಟ್, ಈಗಲಾದರೂ ಈ ಅಕ್ಕನ ಅರ್ಥ ಮಾಡ್ಕೊಂಡೆ ಅಲ್ಲ, ಪರವಾಗಿಲ್ಲ ಹೇಮ, ಬರ್ತಾ ಬರ್ತಾ ನೀನು ಬುದ್ಧಿವಂತೆ ಆಗ್ತಾ ಇದೆಯಾ ಅಂತ ಶರವತಿ ಹೇಳ್ತಾಳೆ. ಈ ಕಡೆ ನೇತ್ರ, ಅಮ್ಮ ಬ್ರೋ ಖುಷಿಗೋಸ್ಕರ ದೃಷ್ಟಿ ಮನೆಯಿಂದ ಆಚೆ ಹಾಕ್ತಾರೆ ಅಲ್ವಾ ಅಂತ ನೇತ್ರ ಕೇಳ್ತಾಳೆ. ಅದಕ್ಕೆ ಶರವತಿ ಹೇಳ್ತಾಳೆ, ಖಂಡಿತ ನೇತ್ರ ಅಂತ. ದೃಷ್ಟಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾಳೆ.
ದೊಡ್ಡಮ್ಮವರು ಬಂದಿದ್ದಾರೆ, ಅವರಿಗೆ ಇಷ್ಟ ಆಗಿರೋ ಸಲಾಡ್ ಮಾಡ್ತೀನಿ. ಆಶ್ರಮದಲ್ಲಿ ಊಟ ತಿಂದು ಮನೆಯ ರುಚಿನೇ ಮರೆತು ಹೋಗಿರುತ್ತೆ, ಅದಕ್ಕೆ ಅವರಿಗೆ ಇಷ್ಟ ಆಗಿರೋ ಎಲ್ಲ ಅಡುಗೆನೂ ಮಾಡ್ತೀನಿ ಅಂತ ಅಡುಗೆ ಮಾಡ್ತಾಳೆ. ಅಲ್ಲಿಗೆ ನೇತ್ರ ಬಂದು ಫ್ರಿಜ್ನ ಓಪನ್ ಮಾಡಿ ಜ್ಯೂಸ್ ಕುಡಿದು ಈಗ ಹೊಟ್ಟೆ ತಣ್ಣಗಾಯಿತು ಅಂತ ಹೇಳ್ತಾಳೆ. ನೇತ್ರಮ್ಮ ಏನಾದರೂ ಬೇಕಾ ಅಂತ ದೃಷ್ಟಿ ಕೇಳ್ತಾಳೆ. ಅದಕ್ಕೆ ನೇತ್ರ, ನನಗೇನಾದರೂ ಬೇಕಿದ್ರೆ ನಾನೇ ತಗೋತೀನಿ ಅಂತ ಎಷ್ಟು ಸಲ ಹೇಳಬೇಕು ನಿನಗೆ? ಅಯ್ಯೋ ಪಾಪ, ನೀನು ಇವತ್ತು ಈ ಮನೆಯಲ್ಲಿ ಇರೋ ಕೊನೆ ದಿನ ಅಲ್ವಾ, ಇವತ್ತು ಒಂದಿನ ಆದರೂ ನಗುತ್ತಾ ಮಾತಾಡಿಸ್ಬೇಕು ಅಲ್ವಾ? ಏನೂ ಬೇಡ ದೃಷ್ಟಿ, ಥ್ಯಾಂಕ್ ಯು ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಸರಳಕ್ಕ ತರಕಾರಿ ನಾನೇ ಕಟ್ ಮಾಡ್ತೀನಿ, ಸ್ವಲ್ಪ ಕರಿಬೇವು ತೊಗೊಂಡು ಬರ್ತೀರಾ ಅಂತ ಹೇಳಿ ಹೇಳ್ತಾಳೆ. ಸರಳ ಹೋದ್ಮೇಲೆ ಏನು ಹೇಳಿದ್ರೆ ನೇತ್ರಮ್ಮ ಅಂತ ದೃಷ್ಟಿ ಕೇಳ್ತಾಳೆ. ಅದಕ್ಕೆ ನೇತ್ರ, ಯಾಕೆ ಕನ್ನಡ ಅರ್ಥ ಆಗಲ್ವಾ, ಅಥವಾ ಕೇಳಿಸಿದ್ರು ಇನ್ನೊಂದು ಸಾರಿ ಕೇಳೋ ಆಸೆನಾ? ನಿನ್ನ ಆಟ ಇವತ್ತು ಮನೆಯಲ್ಲಿ ಕೊನೆ ದಿನ ಆಗುತ್ತೆ ಅಂತ ಹೇಳಿದೆ. ನಮ್ಮಮ್ಮ ನಿನ್ನ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತಾರೆ, ಮನೆಯಿಂದ ಗೆಟ್ ಔಟ್ ಅಂತಾರೆ. ಪಾಪ ಕಣೆ, ಈ ಅರಮನೆಯಲ್ಲಿ ಬ್ರೋ ಹೆಂಡತಿಯಾಗಿ ಕೊನೆಯವರೆಗೂ ಇರಬೇಕು ಅಂತ ನೀನು ಅಂದ್ಕೊಂಡಿದ್ದೆ, ಆದರೆ ನಿನ್ನ ಕನಸು ನನಸಾಗಲ್ಲ ಅಂತ ಬೇಜಾರಾಗ್ತಿದೆ. ನಿನಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಏನೂ ಬರಲ್ಲ ಬಿಡು, ಹೇಗಿದ್ದರೂ ಅಡುಗೆ ಕೆಲಸ ಚೆನ್ನಾಗಿ ಮಾಡ್ತೀಯ, ಯಾರಾದರೂ ಮನೆಯಲ್ಲಿ ಅಡುಗೆ ಕೆಲಸದವಳಾಗಿ ಜೀವನ ಮಾಡ್ತೀಯ ಅಲ್ವಾ ಅಂತ ನೇತ್ರ ಕೇಳ್ತಾಳೆ. ಅದಕ್ಕೆ ದೃಷ್ಟಿ ನಗುತ್ತಾ, ಸರಿಯಾಗಿ ಹೇಳಿದ್ರಿ ನೇತ್ರಮ್ಮ, ಬಡತನದಲ್ಲೇ ಹುಟ್ಟಿ ಬಡತನದೊಳಗೆ ಬೆಳೆದವಳಿಗೆ ಬಡತನಕ್ಕೆ ಹೋಗೋದೇನು ಕಷ್ಟ ಅನ್ಸಲ್ಲ. ನಾನು ಎಲ್ಲಿಯಾದರೂ ಹೋಗಿ ಬದುಕ್ತೀನಿ, ಆದರೆ ನನಗೆ ನಿಮ್ಮ ಬಗ್ಗೆ ನೆನೆಸ್ಕೊಂಡಾಗ ಬೇಜಾರಲ್ಲ, ಮೈ ನಡುಕನೇ ಬರುತ್ತೆ. ನಿಮ್ಮ ಅಕ್ಕ ತಂಗಿರ ಪಾಪದ ಕೊಡ ತುಂಬಿತು ಅನಿಸುತ್ತೆ. ನನ್ನ ಗಂಡನ ಬಗ್ಗೆ ನೀವು ಕಾಡ್ತಿರೋ ದ್ವೇಷದ ಬಗ್ಗೆ ಹೋಗಿ ನಾ ದೊಡ್ಡಮ್ಮವ್ರಿಗೆ ಹೇಳಿದರೆ ನಿಮ್ಗಳ ಗತಿ ಏನಾಗಬೇಡ ಅಂತ ಯೋಚನೆ ಮಾಡಿ ನಾ ಆದರೂ ಅಡುಗೆ ಕೆಲಸ ಮಾಡ್ಕೊಂಡು ಬದುಕ್ತೀನಿ, ಪಾಪ ನೀವೇನು ಮಾಡ್ತೀರಾ ಅಂತ ದೃಷ್ಟಿ ಕೇಳ್ತಾಳೆ. ಅದಕ್ಕೆ ನೇತ್ರ, ಅತಿಯಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಇಲ್ಲ ನೇತ್ರಮ್ಮ, ವಾಸ್ತವದ ಪರಿಚಯ ಮಾಡ್ತಿದ್ದೀನಿ. ಆ ದೇವರು ಕಣ್ಣು ಬಿಟ್ಟರೆ ಆಳು ಅರಸ ಆಗ್ತಾನೆ, ಅರಸ ಆಳು ಆಗ್ತಾನೆ. ನೇತ್ರ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಶರಾವತಿ ಮತ್ತು ಹಬ್ಬಕ್ಕ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಶರಾವತಿ ಹೇಳ್ತಾಳೆ, ಮೊದಲು ನನಗೆ ನನ್ನ ತಮ್ಮ ನೆಮ್ಮದಿಯಾಗಿರೋದು ಮುಖ್ಯ ಅಮ್ಮ, ಅವನಿಗೆ ನೋವು ಕೊಡೋ ಯಾವ ಸಂಗತಿಗಳು ಈ ಮನೆಯಲ್ಲಿ ಇರಬಾರ್ದು ಅಂತ ಶರಾವತಿ ಹೇಳ್ತಾಳೆ. ಅದಕ್ಕೆ ಹಬ್ಬಕ್ಕ, ಹೌದು ಶರು, ನನ್ನ ಮಗ ತುಂಬ ನೋವುಗಳನ್ನು ಎದುರಿಸಿದ್ದಾನೆ, ಇನ್ಮೇಲೆ ಅವನಿಗೆ ನೋವು ಕೊಡೋ ವ್ಯಕ್ತಿಗಳಾಗಲಿ ವಸ್ತುಗಳಾಗಲಿ ವಿಷಯಗಳಾಗಲಿ ಈ ಮನೇಲಿ ಇರಬಾರ್ದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಬಂದು ಒಂದೇ ಕಡೆ ಸೇರ್ತಾರೆ. ಆಗ ದತ್ತ ಕೇಳ್ತಾನೆ, ಅಮ್ಮ ಬರೋದಕ್ಕೆ ಹೇಳಿದ್ರಂತೆ ಅಂತ ಕೇಳ್ತಾನೆ. ಅದಕ್ಕೆ ಹಬ್ಬಕ್ಕ, ಹಾಂ ದತ್ತ, ನಿಮ್ಮೆಲ್ಲರ ಎದುರಿಗೆ ಒಂದು ವಿಷಯ ಮಾತಾಡಬೇಕಿತ್ತು. ಅಷ್ಟೊತ್ತಿಗೆ ದೃಷ್ಟಿ ಬಂದು, ಅಮ್ಮೋರೆ ಮಜ್ಜಿಗೆ ಅಂತ ಹೇಳ್ತಾಳೆ. ಅದಕ್ಕೆ ಹಬ್ಬಕ್ಕ, ನನಗೆ ಬೇಡ ಅಂತ ಹೇಳ್ತಾಳೆ. ನಾನು ಇಷ್ಟು ದಿನ ಈ ಮನೆಯಲ್ಲಿ ಇರಲಿಲ್ಲ, ಈ ಸಮಯದಲ್ಲಿ ಈ ಮನೆಯಲ್ಲಿ ಏನೇನೋ ನಡೆದು ಹೋಗಿದೆ, ಮನೆಯಲ್ಲಿ ಶಾಂತಿ ಹಾಳಾಗಿ ಹೋಗಿದೆ, ಅದನ್ನು ಮತ್ತೆ ಮರುಸ್ಥಾಪಿಸೋ ಕೆಲಸ ಆಗಬೇಕು. ಮುಂದೆ ಏನು ಮಾಡಬೇಕು ಅನ್ನೋ ನಿರ್ಧಾರ ಇನ್ನೂ ಮಾಡಿಲ್ಲ ನಾನು, ಆದರೆ ತಕ್ಷಣಕ್ಕೆ ಏನು ನಡಿಬೇಕು ಅನ್ನೋದನ್ನು ಯೋಚಿಸಿ ಆ ಕ್ಷಣಕ್ಕೆ ನನ್ನ ಮಗನ ಬದುಕನ್ನು ಸರಿ ದಾರಿಗೆ ತರೋದು ನನ್ನ ಮೇಲಿರೋ ದೊಡ್ಡ ಜವಾಬ್ದಾರಿ. ನನ್ನಿಂದಾಗಿ ನನ್ನ ಮಗನ ಜೀವನ ಕಷ್ಟಕ್ಕೆ ಬಂದಿದೆ, ಅದನ್ನು ನಾನೇ ಸರಿಪಡಿಸಬೇಕು. ಅದಕ್ಕೆ ನಾನು ಒಂದು ನಿರ್ಧಾರ ಬಂದಿದ್ದೀನಿ. ನಮ್ಮ ದತ್ತನಿಗೆ ಮದುವೆ ಆಗಿದ್ದು ವಿಧಿಲಿಖಿತ, ಭಗವಂತನಿಗೆ ಇಷ್ಟ ಇತ್ತು, ಅದು ನಡೆದು ಹೋಗಿದೆ. ಈಗ ಅದನ್ನು ಬದಲಾಯಿಸೋಕ್ಕಾಗಲ್ಲ, ಹಾಗೆ ನಡೆದಿರೋದನ್ನು ಸಮಾಜದಿಂದ ಮುಚ್ಚಿಡೋಕ್ಕೂ ಆಗಂಗಿಲ್ಲ. ಅದಕ್ಕೆ ನಮ್ಮ ದತ್ತನ ಮದುವೆ ವಿಷಯನ ನಾವು ಮೊದಲು ಈ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹಬ್ಬಕ್ಕೆ ಹೇಳ್ತಾಳೆ. ಅದಕ್ಕೆ ಶರಾವತಿ ಹೇಳ್ತಾಳೆ, ಅರ್ಥ ಆಗಿಲ್ಲ ಅಮ್ಮ, ಸಮಾಜಕ್ಕೆ ತಿಳಿಸೋದು ಅಂದರೆ ಹೇಗೆ, ಯಾವ ರೀತಿ ಅಂತ ಕೇಳ್ತಾಳೆ. ಅದಕ್ಕೆ ಹಬ್ಬಕ್ಕ ಹೇಳ್ತಾಳೆ, ನಾಳೆ ದೇವಸ್ಥಾನದಲ್ಲಿ ಅನ್ನದಾಸೋಹ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ದತ್ತನ ಹೆಂಡ್ತಿನ ಸಮಾಜಕ್ಕೆ ಪರಿಚಯಿಸೋಕ್ಕೆ, ದತ್ತನ ಆರಾಧಿಸೋ ಅಭಿಮಾನಿಗಳಿಗೆ ದತ್ತನ ಹೆಂಡ್ತಿನ ಗೊತ್ತು ಮಾಡೋದಕ್ಕೆ. ಪಾಟೀಲ್ ಮನೆ ಸೊಸೆ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್, ಅದು ಇವಳೇ ಅಂತ ಬಳ್ಳಾರಿ ಜನಕ್ಕೆ ಪರಿಚಯಿಸೋದಕ್ಕೆ ಅಂತ ಹಬ್ಬಕ್ಕ ಹೇಳ್ತಾಳೆ. ಆಗ ದತ್ತ, ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ದೃಷ್ಟಿ ಅಪ್ಪ ಅಮ್ಮನ ಹತ್ರ ಖುಷಿಯಿಂದ ಬಂದು, ಆ ಮನೆಯಲ್ಲಿ ಎಲ್ಲರೂ ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಾಳೆ. ನೀವು ದೃಷ್ಟಿ ಬೊಟ್ಟು ಧಾರಾವಾಹಿ ಇಷ್ಟಪಡೋದಾದರೆ ತಪ್ಪದೇ ಒಂದು ಲೈಕ್ ಮಾಡಿ.